ನಮ್ಮ ಭಗವದ್ಗೀತೆ ಧ್ಯಾನ ಶ್ಲೋಕ ಇದ್ದಾರೆ ಕೆಲವರು. ಮಧುಸೂದನ ಸರಸ್ವತಿ ಇರುವುದಂತ ಧ್ಯಾನ ಶ್ಲೋಕಗಳು. ಬಹಳ ಜನಕ್ಕೆ ಧ್ಯಾನ ಶ್ಲೋಕ ಹೇಳ್ತೀವಿ, ಯಾರು ಬರ್ತದ್ದು ಅಂತ ಗೊತ್ತಿರಲ್ಲ. ಮಧುಸೂದನ ಸರಸ್ವತಿ ಅನ್ನೋ ಪದ್ಧತಿ ಅತ್ಯಂತ ಸುಲಭವಾದದ್ದು ಮತ್ತದ್ದು ಪ್ರಚಾರವಾದಂತಹದ್ದೊಂದು ಶ್ಲೋಕ ಅಂದರೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಸುಲಭ ಬಾಳ ಅರ್ಥ. ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ. ಕಂಸ ಚಾಣೂರ ಮರ್ದನಂ, ಕಂಸ ಚಾಣೂರನ ಕೊಂದು ಹಾಕಿದ. ದೇವಕಿ ಪರಮಾನಂದಂ, ತಾಯಿಗೆ ಸಂತೋಷಪಟ್ಟ ದೇವಕಿಗೆ ಅಂತ ಕೃಷ್ಣ ನಮಸ್ಕಾರ ಮಾಡಿ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳಿದ. ಇದು ಬಹಳ ಮೇಲ್ನೋಟದ ಅರ್ಥ ಮಾತ್ರ, ಇದೆ ಒಳಗಿನ ಅರ್ಥ ಅಲ್ಲ. ನಾವು ಗಮನಿಸಬೇಕು, ಯಾವುದಾದ್ರೂ ಒಂದು ಆಳವಾದ ತತ್ವ ಇದ್ದಾಗ ಮೇಲ್ನೋಟದ ಮಾತೇ ಬೇರೆ ಇರುತ್ತೆ, ಒಳಗಿನ ಆಳ ಬೇರೆ ಇರುತ್ತೆ. ಆಳ ತಿಳ್ಕೊಂಡಾಗ ಅದು ಎಷ್ಟು ದೊಡ್ಡದು ಅಂತ ಅನಿಸುತ್ತೆ. ತಮಾಷೆ ಹೇಳ್ಬಿಡಕ್ಕೆ ಪ್ರಸಂಗ. ನಾನು ಅಮೇರಿಕನ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಆಗ ಹಿಂದೆ 15 ವರ್ಷದ ಹಿಂದೆ ಸಿಯಾಟ್ಲಲ್ಲಿ ಶುರು ಮಾಡಿದೆ. ನನಗೆ 2 ತಾಸು ಕ್ಲಾಸ್ ಕೊಟ್ಟರೆ ಸಾಕಾಗಲ್ಲ, ನಮಗೆಲ್ಲ ಕೆಲಸ ಮಾಡಿ ಜಾಸ್ತಿ ಮಾಡೋ ಅಭ್ಯಾಸ. ಖಾಲಿ ಕೂಡೋದೇನಂತೂ ಸಾಯಂಕಾಲ ಭಗವದ್ಗೀತೆ ಕ್ಲಾಸ್ ಮಾಡ್ತಾ ಇದ್ದಾರೆ ಹುಡುಗರಿಗೆ. ಅಲ್ಲಿ 90 ಮಂದಿ ಜಾಸ್ತಿ ಇದ್ದಾರೆ ಹುಡುಗರು. ದಿನಕ್ಕೊಂದು ಸಂಧಿ ಅಂತ ಮಾಡಿ 15 ದಿವಸ 15 ಸಂಧಿ ಮಾಡಿದೆ. 2 ವರ್ಷದಲ್ಲಿ ತುಂಬ ಸಂಖ್ಯೆ ಜಾಸ್ತಿ, 300-400 ಜನ ಆಗುತ್ತೆ. ಯೂನಿವರ್ಸಿಟಿ ಒಂದು ಹಾಲ್ ಕೊಟ್ಟರು, ಇಲ್ಲೇ ಮಾಡ್ಕೊಳ್ಳಿ ಇರೋ ತನಕ ದಿನ 1 ತಾಸು ಮಾಡಿ ಸಾಯಂಕಾಲ. ಅದು ಯಾರು ಒಂದು ಗೊತ್ತಾಗ್ತಿರ್ಲಿಲ್ಲ. ತುಂಬ ಜನ ಇರೋರು ಅಮೇರಿಕನ್ಸ್ ಇರಬೇಕು, ಜರ್ಮನ್ಸ್ ಇರ್ಬೋದು, ಥಾಯ್ಸ್, ಕೊರಿಯನ್ಸ್, ಇಂಡಿಯನ್ಸ್ ಎಲ್ಲ ಇರ್ತಾ ಇದ್ರು. ನನಗೆ ಆಶ್ಚರ್ಯ, ಇವ್ರಿಗೆ ಏನು ಅರ್ಥ ಆಗುತ್ತೆ ಅಂತ. ಮುಂದೆ ಕೊರಿಯನ್ ಹುಡುಗಿ ದಿನ ಕೂತ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ರು. ನನಗೆ ತಡಿಲಾರ ಒಂದ್ಸಲ ಕೇಳಿದೆ ಕ್ಲಾಸ್ ಮುಗಿದ್ಮೇಲೆ, ಬೊಮ್ಮಾಯಿ ನೀನು ಭಾರತ ಅಂದ್ರೆ ಗೊತ್ತಿಲ್ಲ, ಹೋಗಿಲ್ಲ ನೀನು, ಅರ್ಜುನ ಯಾರು ಗೊತ್ತಿಲ್ಲ, ಕೃಷ್ಣ ಯಾರು ಗೊತ್ತಿಲ್ಲ, ಕುರುಕ್ಷೇತ್ರ ಗೊತ್ತಿಲ್ಲ, ನೀನೇ ಕೂತ್ಕೊಂಡು ಏನೋ ಬರ್ಕೋತಿಯಲ್ಲ ನೋಟ್ಸು, ಏನು ಇಷ್ಟ ಆಗುತ್ತೆ ನನಗೆ ನೋಡಿಕೆ ಅಂತ ಕೇಳಿದೆ. ಹಾಗೆ ಭಾಳ ಚಂದ ಉತ್ತರ ಕೊಟ್ಟರು. She said, if Arjuna had a problem and Krishna solved it, why should I put my nose there? ಅವನ ಸಮಸ್ಯೆ ಪರಿಹಾರ ಹೇಳಿದೆ, ನಾನೇ ತಲೆ ಹಾಕಬೇಕು. ಆದರೆ if my problem is also Arjuna's problem and Krishna's answer is useful to me, I am interested. ನಿನಗೇನು ಪ್ರಯೋಜನ ಆಯಿತು? ಆಮೇಲೆ ಡೈಲಮ್ ಅಲ್ಲ, ಅರ್ಜುನ ಯುದ್ಧ ಮಾಡ್ಲೋ ಬೇಡ ಅಂತ ಒದ್ದಾಡ್ತಾ ಇದ್ದ ನಾವು. ಹಾಗೆ ನನಗೂ MS ಮುಗಿದಿದೆ, ನಾನು ಸಿಯೋಲ್ ವಾಪಸ್ ಹೋಗ್ಲೋ ಇಲ್ಲೇ ಇರಲು ರಿಸರ್ಚ್ ಮಾಡ್ಲು ಅಂತ ಪರಿಹಾರ ಸಿಕ್ತು ಒಂದು. ಹಾಗೆ ನೀವು ಹೇಳಿದಾರಲ್ಲ, ನಾನೇನು ಮಾಡ್ತಿದ್ದೆ ಅಂದ್ರೆ ಭಗವದ್ಗೀತೆ ಶ್ಲೋಕ ಹಾಗೆ ಹೇಳಬಾರ್ದು, ಇವತ್ತಿಗೆ ರೆಲೆವೆಂಟ್ ಮಾಡಿ ಹೇಳ್ಬೇಕಾದ್ರೆ ಹೇಳಿದೆ. ಈ ವರ್ಕ್ ಏನೋ ಏರಿಯಾ ಆಫ್ ಕಾಂಪಿಟೆನ್ಸ್ ಅಂತ ಹೇಳಿ, ನಾನು ಮೇಷ್ಟ್ರ ಆದವನು ಪಾಠ ಮಾಡಬೇಕು, ಚೆನ್ನಾಗಿ ಓದ್ಕೊಂಡು ಹೋಗಿ. ಹೋಟೆಲ್ ಮಾಡ್ತೀನಿ ಅಂದ್ರೆ ಮುಳುಗಿ ಹೋಗ್ತೀನಿ. ಹಾಗೆ ಹೋಟೆಲ್ ಮಾಡೋರು ಪಾಠ ಮಾಡಿ ಕಾಮನ್ ಸಾಮಾನ್ಯವಾಗಿ ಎಕ್ಸ್ಪೋರ್ಟ್ ಇರ್ತಾರೆ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳಿಬೇಕು ಅಂತ ಇರುತ್ತೆ. ಹಾಗೆ ಅರ್ಥ ಆಯ್ತು ಅಂತ ಹೇಳಿದ ತಕ್ಷಣ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಐ ವಾಂಟ್ ಟು ಡೂ ರಿಸರ್ಚ್ ಇನ್ ಮೈ ಫೀಲ್ಡ್. ಐ ಡಿಸೈಡೆಡ್ ಟು ಸ್ಟೇ. ಐ ಗಾಟ್ ಸೊಲ್ಯೂಷನ್ ಫ್ರಮ್ ಭಗವದ್ಗೀತಾ. ಅದ್ರಲ್ಲಿ ಬರುತ್ತೆ ಈ ವಸುದೇವ ಸುತಂ ದೇವ ಅರ್ಥ ಏನು. ಹಾಗಾದ್ರೆ ವಸುದೇವನ ಮಗ ಕೃಷ್ಣ, ದೇವಕಿ ಪರಮಾನಂದಂ. ಸ್ವಲ್ಪ ಆಳವಾಗಿ ತಿಳ್ಕೋಬೇಕಿದೆ ನಾವು. ದೇವಕಿ ಪರಮಾನಂದಂ, ಕೃಷ್ಣ ಪುಣ್ಯವಂತ. 2 ತಾಯಿಯಂದ್ರೆ ಅವನಿಗೆ. ಹಡೆದ ತಾಯಿ ದೇವಕಿ ಆದರೆ ಬೆಳೆಸಿದ ತಾಯಿ ಯಶೋದೆ ಇದೆ. ಯಶೋದೆ ಪುಣ್ಯವಂತೆ, ಮಗು ಆಟ ಆದ್ರೂ ನೋಡಿದ್ರು. ದೇವಕಿ ಏನೂ ನೋಡ್ಲಿಲ್ಲ. ಮಗು ಹುಟ್ಟಿದ ತಕ್ಷಣ ಗಂಡ ಎತ್ಕೊಂಡು ಹೋದ ಯಮುನಾ ನದಿ ಆಚೆಗೆ, ಕೊಂಡವ್ರ ಮನೆಯಲ್ಲಿ ಬಿಟ್ಟು ಬಂದ್ಬಿಟ್ಟ. ನೋಡಲೇ ಇಲ್ಲ ಹಾಗೆ. ಎಲ್ಲಿವರೆಗೂ ಮುಂದೆ ಬಂದು ಕಂಸನ ಕೊಂದು ಸೆರೆಮನೆ ಬಾಗಿಲು ತೆಗೆತಕ್ಕ ಕೃಷ್ಣ ನೋಡೇ ಇಲ್ಲ. ಕೃಷ್ಣ ಬಂದ 13 ವರ್ಷ ಹುಡುಗ. ಆದ್ರೆ ಆಗಾಗ ಒಂದು ಅಕ್ರೂರ ಹೇಳ್ತಾ ಇದ್ದ, ನಿನ್ ಮಗ ಹೀಗೆ ಮಾಡ್ತಿದ್ದಾನೆ, ಹೀಗೆ ಮಾಡ್ತಿದ್ದಾನೆ, ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದ. ತುಂಬಾ ಸಂತೋಷ ಆಗ್ತಿತ್ತಂತೆ ದೇವಕಿಗೆ. ಅದಕ್ಕೆ ಶ್ಲೋಕದಲ್ಲಿ ಯಶೋಧ ಪರಮಾನಂದ ಮಂದಿಲ್ಲ, ದೇವಕಿ ಪರಮಾನಂದ ಮಂದ. ದೂರದಲ್ಲಿದ್ದಂಥ ತಾಯಿಗೆ ಕೂಡ ಸಂತೋಷ ಕೊಟ್ಟಂತ ಕೃಷ್ಣ. ನನಗೆ ಅರ್ಥ ಆಗುತ್ತೆ ಹಾಗೆಂದ್ರೆ, ಒಬ್ಬ ಮನುಷ್ಯ ಬದುಕಿದ್ರೆ ತನ್ನ ಮನೆಗೆ ಒಳ್ಳೆಯವನಾಗಿರ್ಬೇಕು ಮೊದಲು. ಬಹಳ ಜನ ಊರಿಗೆಲ್ಲ ಒಳ್ಳೆಯವರಾಗಿರ್ತಾರೆ, ಮನೆಗೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ತನ್ನ ಮನೆಗೆ ಒಳ್ಳೆಯವನಾಗಬೇಕು. ಬರೀ ಮನೆಗೆ ಒಳ್ಳೆಯವನಾದರೂ ಸಾಲದು. ಕಂಸ ಚಾಣೂರ ಮರ್ದನಂ, ತನ್ನ ಸಮಾಜದಲ್ಲಿ ಯಾರು ಕಂಟಕರಾಗಿದ್ರೋ ಅವ್ರನ್ನ ತೆಗೆದು ಹಾಕಿದ ಕೃಷ್ಣ. ಅದರಿಂದ ಬರೀ ತನ್ನ ಮನೆಯವರಿಗೆ ಒಳ್ಳೆಯದಾಗಲಿಲ್ಲ, ತಾನು ಬದುಕಿರುವಂಥ ಸಮಾಜಕ್ಕೊಂದು ಏನಾದರೂ ಕಾಣಿಕೆ ಕೊಟ್ಟ. ಅಷ್ಟೇ ಅಲ್ಲ, 3ನೇದೊಂದಿದೆ, ಕೃಷ್ಣಂ ಒಂದೇ ಜಗದ್ಗುರು. ನಾವು ಹ್ಯಾಕೆ ಮಾಡಬೇಕು ಅಂದ್ರೆ ಮನೆಯವ್ರಿಗೆ ಒಳ್ಳೇದಾಗೋದಲ್ಲದೆ ಸಮಾಜಕ್ಕೆ ಒಳ್ಳೇದು ಮಾಡಿ ನಾನು ಹೋದ್ಮೇಲೆ ಬರುವಂಥ ಸಮಾಜಕ್ಕೂ ಒಂದು ಏನಾದರೂ ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಾಗ್ತದೆ.
ಸತ್ತೋಯ್ತು, ಇಲಿ ಸತ್ತೋಯ್ತು, ನನಗೂ ಅದಕ್ಕೂ ವ್ಯತ್ಯಾಸ ಇದೆಯಾ ಏನಾದ್ರು? ಅದಿದ್ದದ್ದೇ ಗೊತ್ತಿಲ್ಲ ನನಗೆ. ಹಾಗೆ ನಾನು ಹಾಗೆ ಆಗ್ಬಿಟ್ರೆ ಏನು ಪ್ರಯೋಜನ? ಎಷ್ಟೋ ವರ್ಷ ಭೂಮಿ ಮೇಲೆ ಇದ್ದೇನೆ, ಹೋದಾಗ ನಾವು ಶಾಶ್ವತರಾಗಿ 1000 ವರ್ಷ ಇರಬೇಕು ಅಂತ ಹೇಳ್ತಾ ಇದ್ವಿ. ಒಂದು 10 ವರ್ಷ ಆದ್ರೂ ಜನ ನೆನೆಸ್ಕೋಬೇಡ್ರಿ, ಒಳ್ಳೆ ಮನುಷ್ಯ ಇದ್ದಪ್ಪ, ಒಂದು ಒಳ್ಳೆ ಕೆಲಸ ಮಾಡಿದ ಅಂತ ಅನ್ಬೇಕಲ್ಲ. ಹಾಗೆ ಹೆಜ್ಜೆ ಗುರುತು ಮೂಡಿಸದೆ ಹೋದರೆ ಇಷ್ಟು ವರ್ಷ ಬದುಕಿದ್ದೆ ಏನೂ ಸಾರ್ಥಕ ಆಗಲಿಲ್ಲ. ಅದಕ್ಕೆ ಹೆಜ್ಜೆ ಗುರುತು ಅಂದಾಗ ಇದೆಲ್ಲ ನೆನಪಾಯ್ತು ನನಗೆ. ತುಂಬ ಚೆನ್ನಾಗಿ ಹೆಸರು ಕೊಟ್ಟಿದ್ದೀರಿ, ತುಂಬ ಸಂತೋಷ, ಒಳ್ಳೆ ಹೆಸರು ಕೊಟ್ಟಿದ್ದೀರಿ. ಚಂದ್ರಶೇಖರ್ ಅವರು ಬಹಳ ಒಳ್ಳೆಯವರು ಅಂತ ನಿಮಗೆಲ್ಲ ಗೊತ್ತು, ನನಗೇನು ಜಾಸ್ತಿ ಗೊತ್ತು. ನಾನು ನೋಡ್ತಿರೋದು 2ನೇ ಸಲ. ಹೋದ್ಸಲ ಅವ್ರ ಮನೆಗೆ ಹೋಗಿ ಒಂದು 2 ತಾಸು ಗೊತ್ತಿದ್ದೆ, ಇವತ್ತು 2ನೇ ಸಲ ನೋಡ್ತಿರೋದು. ಅವ್ರು ಎಷ್ಟು ಒಳ್ಳೆಯವರು ಅಂದರೆ ಕೆಲವು ಸ್ವಲ್ಪ ತೊಂದರೆ ಆಗುತ್ತೆ, ಬಹಳ ಒಳ್ಳೆಯವರು. ನಾನು ಬರಬೇಕಾದ್ರೆ ಕೇಳಿದೆ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ. ನೀವು ಎಷ್ಟೊತ್ತಾದರೂ ಮಾತಾಡ್ರಿ ಅದು. ಈ ಥರ ಬ್ಲ್ಯಾಂಕ್ ಚೆಕ್ ಕೊಡೋರು ಬಹಳ ಅಪರೂಪ. ಅದನ್ನ ಹೇಳಿದೆ, ಇನ್ನೊಂದ್ಸಲ ಹಿಂಗೆ ಮಾಡಿ ಬರೀತೆ ಆಗಿದ್ದೆ. ನಾನು ಸಭಿಕರನ್ನ ಕೇಳಿಬಿಟ್ಟೆ ಎಷ್ಟೊತ್ತು ಮಾತಾಡ್ಬೇಕು ನಾನು ಅಂತ. ಒಬ್ಬ ಅಂತ ಹೇಳಿದ್ರು, ನೀವು ಎಷ್ಟೊತ್ತಾದ್ರೂ ಮಾತಾಡಿ, ನಾವು ಅರ್ಧ ತಾಸಿಗೆ ಹೋಗ್ತೀವಿ ಅಂತ. ಅದು ಆಗಬಾರ್ದಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಾನೇ ತೀರ್ಮಾನ ಮಾಡ್ಕೊಂಡು 15ರಿಂದ 20 ನಿಮಿಷ ತಾಳ್ಮೆ ಇಟ್ಕೋಬೋದು, ಯಾರಾದರೂ ಅಷ್ಟು ಉಳಿಸ್ಕೋಬಹುದು ಅಂದ್ಕೊಂಡಿದ್ದೆ. ಇವತ್ತು ನಾನು ತಲೆಯಲ್ಲಿ ಹಾಕೊಂಡ ವಿಚಾರ ಏನು ಅಂದ್ರೆ, ಈ ಕವಿ ಮತ್ತು ಕಾವ್ಯ ಎರಡು ಸಂಬಂಧ ಎಂಥದ್ದು? ತುಂಬಾ ಆಳವಾದ ಸಂಬಂಧ ಇದೆ.